ಮುತ್ತೈದೆಯರು ನಿತ್ಯ ತಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕಾ? ಈ ಶಾಸ್ತ್ರದಲ್ಲಿ ಏನು ಹೇಳಿದೆ? ಯಾವುದೇ ಪೂಜೆ ಪುನಸ್ಕಾರಗಳನ್ನು ತಲೆ ಸ್ನಾನ ಮಾಡದೆ ಪುರುಷರು ಮಾಡುವ ಹಾಗೆ ಇಲ್ಲ. ಯಾರು ಮನೆಯಲ್ಲಿ ಪುರುಷರು ಪೂಜೆ ಮಾಡ್ತಾರೋ ಅವರು ತಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಆದರೆ ಸ್ತ್ರೀಯರು ಮಾತ್ರ ವಿಶೇಷ ದಿನಗಳಲ್ಲಿ ತಲೆ ಸ್ನಾನವನ್ನು ಮಾಡಬೇಕೇ ಹೊರತು ಪ್ರತಿದಿನ ಮಾಡಬಾರದು. ನಿತ್ಯ ತಲೆ ಸ್ನಾನ ಮಾಡಿದರೆ ಮನೆಯಲ್ಲಿ ದಾರಿದ್ರ್ಯ ತಂದುಕೊಡುತ್ತಾರೆ. ಹೆಣ್ಣು ಮಕ್ಕಳ ತಲೆಯಲ್ಲಿ ಲಕ್ಷ್ಮಿಯ ವಾಸ, ಗಂಗೆಯ ವಾಸ ಇರುತ್ತದೆ. ಅದಕ್ಕಾಗಿ ನಿತ್ಯ ತಲೆಯ ತೊಳೆಯಬಾರದು. ಹೆಣ್ಣು ಮಕ್ಕಳು, ಅದರಲ್ಲಿಯೂ ಮುತ್ತೈದೆಯರು ತಲೆಗೆ ಎಣ್ಣೆ ಹಚ್ಚಿಕೊಳ್ಳದೆ ಸ್ನಾನ ಮಾಡಲೇಬಾರದು. ಯಾರಾದರೂ ತೀರಿಕೊಂಡಾಗ ಮುಟ್ಟಿನ ಸಮಯದಲ್ಲಿ ಮಾತ್ರ ತಲೆಗೆ ಎಣ್ಣೆ ಹಚ್ಚದೆ ಸ್ನಾನ ಮಾಡಬೇಕು. ಇದು ಸೂತಕದ ಸ್ನಾನ, ದೋಷವನ್ನು ಕಳೆದುಕೊಳ್ಳುವ ಸ್ನಾನ. ಇದೇ ರೀತಿ ಪ್ರತಿದಿನ ತಲೆಗೆ ಎಣ್ಣೆ ಹಚ್ಚದೆ ಮಾಡಿದರೆ ಅದು ಸೂತಕದ ಸ್ನಾನ ಅನ್ನಿಸಿಕೊಳ್ಳುತ್ತದೆ. ಯಾರಾದರೂ ತೀರಿಕೊಂಡಾಗ ಮುಟ್ಟಿನ ಸಮಯದಲ್ಲಿ ಮಾತ್ರ ತಲೆಗೆ ಎಣ್ಣೆ ಹಚ್ಚದೆ ಸ್ನಾನ ಮಾಡಬೇಕು. ಇದು ಸೂತಕದ ಸ್ನಾನ, ದೋಷವನ್ನು ಕಳೆದುಕೊಳ್ಳುವ ಸ್ನಾನ. ಇದೇ ರೀತಿ ಪ್ರತಿದಿನ ತಲೆಗೆ ಎಣ್ಣೆ ಹಚ್ಚದೆ ಮಾಡಿದರೆ ಅದು ಸೂತಕದ ಸ್ನಾನ ಅನ್ನಿಸಿಕೊಳ್ಳುತ್ತದೆ. ಪ್ರತಿದಿನ ನೀವು ಎಣ್ಣೆ ಇಲ್ಲದೆ ಸ್ನಾನ ಮಾಡಿದರೆ ಮೈಲಿಗೆ ಆಚರಣೆ ಮಾಡಿದಂತೆ ಆಗುತ್ತದೆ. ಎಣ್ಣೆ ಹಚ್ಚಿಕೊಳ್ಳದೆ ಮುತ್ತೈದೆಯರು ಸ್ನಾನ ಮಾಡಿದರೆ ಕುಲದೇವರು ಸಹ ಕೋಪಿಸಿಕೊಳ್ಳುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಕುಲದೇವರ ಲಕ್ಷ್ಮೀ ತಾಯಿಯ ಕೃಪೆ ಇಲ್ಲದಿದ್ದರೆ ಬಹಳ ಕಷ್ಟ. ಮುತ್ತೈದೆಯರು ಮಂಗಳವಾರ, ಶನಿವಾರ, ಭಾನುವಾರ ತಲೆ ಸ್ನಾನ ಮಾಡಬಾರದು ಹಾಗೂ ಜನ್ಮ ನಕ್ಷತ್ರದಲ್ಲಿ ತಲೆ ಸ್ನಾನ ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಆದರೆ ಅದೇ ಶಾಸ್ತ್ರದಲ್ಲಿ ಮಂಗಳ ಕಾರ್ಯ ಇದ್ದಾಗ, ವಿಜಯೋತ್ಸವ ಇದ್ದಾಗ, ಸೌಭಾಗ್ಯ ವ್ರತ ಇದ್ದಾಗ, ಹಬ್ಬ ಹರಿದಿನಗಳು ಇದ್ದಾಗ, ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮಗಳು ಇದ್ದಾಗ ಇದೆಲ್ಲ ನೋಡುವ ಅಗತ್ಯ ಇಲ್ಲ ಎಂದು ಹೇಳುತ್ತದೆ. ಆದರೆ ಅನಾವಶ್ಯಕವಾಗಿ ಈ ದಿನಗಳಲ್ಲಿ ಸ್ನಾನ ಮಾಡಿದರೆ ದೋಷ ಬರುತ್ತದೆ. ಕೆಲವೊಮ್ಮೆ ಈ ದಿನಗಳಲ್ಲಿ ಸ್ನಾನ ಮಾಡಲೇಬೇಕಾದ ಸಂದರ್ಭ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಹೀಗೆ ಮಾಡಿ ದೋಷ ಬರುವುದಿಲ್ಲ. ಭಾನುವಾರ ತಲೆಗೆ ಹಚ್ಚುವ ಎಣ್ಣೆಯನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ದೇವರ ಮುಂದೆ ಇಟ್ಟು ಒಂದು ಹೂ ಹಾಕಿ ಕುಲದೇವರ ಅಪ್ಪಣೆಯನ್ನು ತೆಗೆದುಕೊಂಡು ನಂತರ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಕೊಳ್ಳಿ. ಮಂಗಳವಾರ ತುಳಸಿ ಕಟ್ಟೆಯ ಬಳಿ ಎಣ್ಣೆ ಇಟ್ಟು ಚಿಟಿಕೆ ತುಳಸಿ ಮಣ್ಣನ್ನು ಎಣ್ಣೆಗೆ ಹಾಕಿ ಬೇಡಿಕೊಂಡು ನಂತರ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿ. ಶುಕ್ರವಾರ ಎಣ್ಣೆಗೆ ಗೋಮಯ ಅಥವಾ ತುಳಸಿ ಎಲೆ ಹಾಕಿ ಬೇಡಿಕೊಂಡು ಸ್ನಾನ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಈ ರೀತಿ ಮಾಡಿದರೆ ಯಾವ ದೋಷವೂ ಕಾಡುವುದಿಲ್ಲ. ಇನ್ನು ಗಂಡ ಹೆಂಡತಿ ಮಲಗಿ ಎದ್ದ ನಂತರ ಅಥವಾ ಮನೆಯಲ್ಲಿ ನಿತ್ಯದ ಪೂಜೆ ಮಾಡುವ ಪದ್ಧತಿ ಇರುವ ಮುತ್ತೈದೆಯರು ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಹೆಗಲು ಸ್ನಾನ ಮಾಡಿ ಕೂಡ ಪೂಜೆ ಮಾಡಬಹುದು. ವಿಶೇಷ ಪೂಜೆ, ವಿಶೇಷ ವ್ರತ, ಹಬ್ಬ ಹರಿದಿನ ಇದ್ದಾಗ ಎಣ್ಣೆ ಹಚ್ಚಿ ಅರಿಶಿನ ಹಚ್ಚಿ ತಲೆ ಸ್ನಾನ ಮಾಡಬಹುದು ಎಂದು ಶಾಸ್ತ್ರ ಹೇಳುತ್ತದೆ. ಪ್ರತಿದಿನ ತಲೆ ಸ್ನಾನ ಮಾಡಿದರೆ ದಾರಿದ್ರ್ಯ ಬರುತ್ತದೆ. ಆದರೆ ಪುರುಷರು ತಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಗೊತ್ತಿಲ್ಲದೆ ಕೆಲವು ತಪ್ಪಾದರೆ ಪರವಾಗಿಲ್ಲ. ಆದರೆ ಗೊತ್ತಿದ್ದೂ ನಿಯಮ ಪಾಲಿಸದೇ ಇದ್ದರೆ ಜೀವನ ಪರ್ಯಂತ ದಾರಿದ್ರ್ಯ ಬರುತ್ತದೆ. ಎಷ್ಟೇ ಪೂಜೆ ಮಾಡಿದರೂ ಫಲ ದೊರೆಯುವುದಿಲ್ಲ. ಎಷ್ಟೇ ಐಶ್ವರ್ಯ ಇದ್ದರೂ ನೆಮ್ಮದಿ ಇರುವುದಿಲ್ಲ. ಇಂತಹ ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.